ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಕೊರತೆ ಜಾಸ್ತಿ ಇದೆ. ಇವತ್ತು CWRC ಮೀಟಿಂಗ್ ಹಿನ್ನೆಲೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಸಭೆಯನ್ನು ಮಾಡ್ತಾ ಇದ್ದಾರೆ. ಜಲಸಂಪನ್ಮೂಲ ಸಚಿವರಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ರಾಜ್ಯ ಜಲ ನಿಗಮ ಮಂಡಳಿ ಅಧಿಕಾರಿಗಳೊಂದಿಗೆ ಅವರ ಸಭೆ ಇದೆ. ಏನು ಮಾಡೋದು ಈ ಬಾರಿ ಮಳೆ ಕೊರತೆ ಆದಾಗ ನಾವು ಪ್ಲಾನ್ ಬಿ ಏನು ಇಟ್ಕೊಳ್ಬೇಕಾಗತ್ತೆ, ಮಳೆ ಇಲ್ಲದಿದ್ದಾಗ ಜನಗಳಿಗೆ, ರೈತರಿಗೆ, ಕೆರೆಗಳಿಗೆ, ಕುಡಿಯೋ ನೀರಿಗೆ, ಜಮೀನುಗಳಿಗೆ ಏನು ಮಾಡಬಹುದು ನಾವು ಅಂತೇಳಿ ಒಂದು ಸಭೆ ನಿಗದಿಪಡಿಸ್ಕೊಂಡಿದ್ದಾರೆ ಅವರು. ನೀರು ನಿರ್ವಹಣೆ ಮತ್ತು ರಾಜ್ಯದ ಜವಾಬ್ದಾರಿ, ವಾಟರ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು, ನಾವು ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ ಹೇಗಿರಬೇಕು, ಇದಕ್ಕೆ ಚರ್ಚೆ ನಡೀತಾ ಇದೆ. ಅಲ್ಲಿ ದೆಹಲಿಯಲ್ಲಿ ನಡೆಯುವಂತಹ ಕಾವೇರಿ ನೀರು ನಿರ್ವಹಣಾ ಸಮಿತಿಯ ಸಭೆ ಮಹತ್ವ ಪಡ್ಕೊಂಡಿದೆ. ಕಾವೇರಿ ನೀರು ನಿರ್ವಹಣಾ ಸಮಿತಿಯ ಸಭೆ ಇದು. ಮಳೆ ಕೊರತೆ ನಡುವೆ ನೀರು ಹರಿಸುವಂತೆ ತಮಿಳುನಾಡು ಪಟ್ಟು ಹಿಡಿಯುತ್ತೆ. ಇವಾಗ ನನಗೆ ಏನಾದರೂ ಮಾಡ್ಕೊಳ್ಳಿ, ನೀವು ನಿಮ್ಮ ರಾಜ್ಯದಲ್ಲಿ ನೀರಿದೆಯೋ, ಜನ ಕುಡಿಯೋಕ್ಕಿದೆಯೋ ಇಲ್ಲವೋ ಗೊತ್ತಿಲ್ಲ, ನನ್ನ ಪಾಲನ್ನು ಕೊಟ್ಟುಬಿಡಿ ಅಂತೇಳಿ ತಮಿಳುನಾಡು ಪಟ್ಟು ಹಿಡಿಯುತ್ತೆ. ತನ್ನ ಪಾಲಿನ ನೀರು ಹರಿಸುವಂತೆ ಪಟ್ಟು ಹಿಡಿದಿರೋದು ತಮಿಳುನಾಡು. ಜೂನ್ ತಿಂಗಳ ತಮಿಳುನಾಡಿನ ಕೋಟಾ 9.19 TMC, ಜುಲೈ ತಿಂಗಳ ಕೋಟಾ 31.24 TMC. ಅಷ್ಟು ನೀರು ಹರಿಸಬೇಕು ಅಂತ ಕೇಳ್ಕೊಳ್ತಾರೆ ಅವರು. 2 ತಿಂಗಳಲ್ಲಿ 40.43 TMC ಇಷ್ಟು ನೀರನ್ನು ಅವರಿಗೆ ಬಿಡಬೇಕು. 2 ತಿಂಗಳಲ್ಲಿ ಇಷ್ಟು 4 TMC ಮಾತ್ರ ನೀರು ಹರಿದಿದೆ, 40 TMCವರೆಗೂ ನಾವು ಹರಿಸಬೇಕು, ಉಳಿದ ನೀರನ್ನು ಹರಿಸಬೇಕು ಅಂತೇಳಿ ಪಟ್ಟು ಹಿಡಿದಿರೋದು ತಮಿಳುನಾಡು. ಹಾಗಾಗಿ ಮಳೆ ಕೈ ಕೊಟ್ಟಾಗ ಡಿಸ್ಟ್ರೆಸ್ ಫಾರ್ಮುಲಾ, ಸಂಕಷ್ಟ ಸೂತ್ರ ಅಂತ ಇರುತ್ತಲ್ಲ, ಅದನ್ನು ಪಾಲಿಸಬೇಕು ತಮಿಳುನಾಡು ಅಂತೇಳಿ ಕರ್ನಾಟಕ ಒಂದು ಕಡೆ ಮನವಿ ಮಾಡ್ಕೊಳ್ತಾ ಇದೆ. ಇಲ್ಲಿ ಕಾವೇರಿ ಕೊಳ್ಳದ ಜಲಾಶಯಗಳು ಬರಿದಾಗಿದ್ದು ಕುಡಿಯೋಕ್ಕಷ್ಟೇ ನೀರಿದೆ. ಇಲ್ಲಿ ಕೃಷಿಗೆ ನೀರನ್ನು ನಾವು ಬಳಸ್ತಾನೆ ಇಲ್ಲ. ಇಲ್ಲಿ ಈಗ ಸಂಗ್ರಹ ಇರತಕ್ಕಂಥ ನೀರು ಕುಡಿಯೋದಕ್ಕೆ ಬೇಕು ಅಂತ ಸರ್ಕಾರ ಕೇಳ್ಕೊಳ್ತಾ ಇದೆ. ಇದ್ದಾರೆ ಜಲಸಂಪನ್ಮೂಲ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು. ರಾಜ್ಯದಲ್ಲಿ ಬರ ಪರಿಸ್ಥಿತಿಯ ಜೊತೆಗೆ ನೀರಿನ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದೆ. ದೆಹಲಿಯಲ್ಲಿ CWC ಸಭೆ ಕೂಡ ನಡೀತಾ ಇದೆ. ಈ ಸಭೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ರಾಜ್ಯದಲ್ಲಿನ ನೀರಿನ ಸಮಸ್ಯೆಯನ್ನು ಯಾವ ರೀತಿ ನಿರ್ವಹಿಸುವುದಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆಯನ್ನು ಮಾಡ್ಕೊಂಡಿದೆ ಅನ್ನೋದು. ಸರ್, ಈಗ ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯ ಜೊತೆಗೆ ಬರ ಪರಿಸ್ಥಿತಿ ಕೂಡ ವಿಕೋಪಕ್ಕೆ ಹೋಗ್ತಾ ಇದೆ. ಹಾಗೆ ಬರ ಪರಿಹಾರವನ್ನು ಕೊಡಬೇಕು ಅನ್ನುವಂಥ ಆಗ್ರಹ ಕೂಡ ವ್ಯಕ್ತವಾಗ್ತಾ ಇದೆ. ಇದರ ಜೊತೆಗೆ ಈಗ ಬೆಳೆಗಳಿಗೂ ನೀರು ಬೇಕು ಅನ್ನುವಂಥ ಒತ್ತಾಯ ಕೂಡ ಕೇಳಿಬರ್ತಾ ಇದೆ. ಸೊ ಇದನ್ನು ಹ್ಯಾಂಡಲ್ ಮಾಡೋದಕ್ಕೆ ಸರ್ಕಾರ ಯಾವ ರೀತಿ ರೆಡಿ ಆಗ್ತಾ ಇದೆ? ಈಗ ಡ್ಯಾಮ್ಗಳೆಲ್ಲ ತುಂಬಿದರೆ ಯಾವ ಸಮಸ್ಯೆಗಳು ಇರ್ತಿರಲಿಲ್ಲ. ಈ ಸಲ ಮಳೆ ಕಡಿಮೆ ಆಗಿ ಡ್ಯಾಮ್ಗಳಲ್ಲಿ ನೀರು ಭಾಳ ಕಡಿಮೆ ಇದೆ. ಒಂದು ಕುಡಿಯೋ ನೀರಿಗೆ ಸಮಸ್ಯೆ ಏನಾಗಲ್ಲ. ಮೊನ್ನೆ ಕೂಡ ಮಳೆ ಬಂತಲ್ಲ, 4-5 ದಿವಸ ಸತತವಾಗಿ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಮಳೆ ಬಂದಿದ್ದರಿಂದ ಕುಡಿಯೋ ನೀರಿಗೆ ಸಮಸ್ಯೆ ಇಲ್ಲ. ಅದು ರೈತರು ನೀರು ಬಿಡಿ ಅಂತ ಕೇಳ್ತಾ ಇದ್ದಾರೆ. ಕೃಷ್ಣಾ ನದಿಯಲ್ಲಿ ಕೇಳ್ತಾ ಇದ್ದಾರೆ, ಇಲ್ಲೂ ಕೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ACS ಮತ್ತು ನಮ್ಮ MDಗಳನ್ನ ಕರೆದಿ ನಮ್ಮ ಕಚೇರಿಗೆ ಬರ್ತಾ ಇದ್ದಾರೆ. ಎಷ್ಟು ನೀರನ್ನು ನಮ್ಮಲ್ಲಿ ಎಷ್ಟು ನೀರಿದೆ ಅಂತ ಒಂದು ತಿಳ್ಕೊಂಡು, ಕುಡಿಯೋ ನೀರಿಗೆ ಎಷ್ಟು ಬೇಕು ಅದೆಲ್ಲ ತಿಳ್ಕೊಂಡು, ಆಮೇಲೆ ನದಿಗಳಲ್ಲಿ ನ್ಯಾಚುರಲ್ ಆಗಿ ನೀರು ಹರಿಬೇಕಲ್ಲ, ಎನ್ವೈರ್ಮೆಂಟಲ್ಲಿ ಇದಕ್ಕೆ ಅದೆಲ್ಲ ತಿಳ್ಕೊಂಡು ಆಮೇಲೆ ವಿವರವಾಗಿ ನಿಮ್ಗೆ ಹೇಳ್ತೀನಿ. ಸರ್, ಅಂದರೆ ಈಗ ತಮಿಳುನಾಡಿಗೆ ನೀರು ಬಿಡುವಂಥ ವಿಚಾರವೂ ಕೂಡ ಅಷ್ಟೇ ಪ್ರಮುಖವಾಗಿ ಪಡೆದುಕೊಳ್ತಾ ಇದೆ. ಅಂದರೆ ಅವ್ರಿಗೆ ಜೂನ್ ತಿಂಗಳಲ್ಲಿ 9.8 TMC ಬಿಡಬೇಕಾಗಿತ್ತು ಹಿಂದಿನ ಆದೇಶದಂತೆ. ಈ ತಿಂಗಳವರೆಗೆ ಜುಲೈಯಲ್ಲಿ 35 TMC ನೀರು ಬಿಡಬೇಕಾಗಿತ್ತು. ಈಗ ಇನ್ನೂ 15 ದಿನ ಅಲ್ವಾ, ಒಟ್ಟು ಹತ್ತತ್ರ ಒಂದು 20 TMC ನೀರು ಹರಿದು ಹೋಗಬೇಕಾಗಿತ್ತು ಮಳೆ ಚೆನ್ನಾಗಿ ಬಂದಿದ್ದರೆ. ಅಲ್ಲಿ ಕೇವಲ ಹೋಗಿರ್ತಕ್ಕಂಥದ್ದು 3 ಚಿಲ್ಲರೆ TMC ಅಷ್ಟೇ. ಈಗ ಅವತ್ತು ಕಾವೇರಿ ರೆಗ್ಯುಲೇಟರಿ ಕಮಿಟಿ ಮೀಟಿಂಗ್ ಇತ್ತು, ಮೀಟಿಂಗ್ ಮುಗಿದಿದೆ. ಈಗ ನಮ್ಮ MD ಮತ್ತು ಇನ್ನೊಬ್ಬರು ನಮ್ಮ ಅಡ್ವೈಸರ್ ಬರಿದ್ದಾರೆ, ಅವ್ರಿಗೆ ಬರ್ತಾ ಇದ್ದಾರೆ ಕಚೇರಿಗೆ. ಆಮೇಲೆ ಮಾಹಿತಿ ಕೊಡ್ತೀನಿ, ಬನ್ನಿ. ಅಂದರೆ ಸರ್, ಅಂದರೆ ಈಗ ರೈತರ ಹಿತ ಕಾಪಾಡುವಂಥ ಅನಿವಾರ್ಯತೆ ಕೂಡ ಇರೋ ಸಂದರ್ಭದಲ್ಲಿ ಈಗ ತಮಿಳುನಾಡಿಗೆ ನೀರು ಬಿಡಲೇಬೇಕು ಅನ್ನೋ ಸನ್ನಿವೇಶ ಬಂದಾಗ ರಾಜ್ಯದ ಹಿತ ಕಾಪಾಡಬೇಕಾದಂಥ ಜವಾಬ್ದಾರಿ ನಿಮ್ಮ ಮೇಲಿಲ್ಲ ಸರ್? ರಾಜ್ಯದ್ದು ಕಾಪಾಡಬೇಕು. ಚೆನ್ನಾಗಿ ಮಳೆ ಬಂದುಬಿಟ್ರೆ ಜುಲೈ ಈ ತಿಂಗಳ ಕೊನೆಗೆ ಆಗಸ್ಟ್ ಫಸ್ಟ್ ವೀಕಲ್ಲಿ ಮಳೆಗಳು ಬರುತ್ತೆ ಅಂತಿದೆ. ಡ್ಯಾಮ್ಸ್ ಎಲ್ಲ ತುಂಬಿದ್ರೆ ಯಾವ ಸಮಸ್ಯೆನೂ ಇರಲ್ಲ. ಈಗ ಬನ್ನಿ ಹೇಳ್ತೀನಿ ಮೀಟಿಂಗ್ ಏನಾಯಿತು ಅಂತ. ಥ್ಯಾಂಕ್ ಯು ಸರ್. ಇದಿಷ್ಟು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತು. ಕ್ಯಾಮ್ರಾಮನ್ ಚಂದ್ರ ಜೊತೆ ರಾಕೇಶ್, TV5 ಬೆಂಗಳೂರು.